ಜಾನಕಿ, ಆದ್ಯ ಸಾವನ್ನೇ ಗೆದ್ದು ಬಂದಿದ್ದಾಳೆ. ಮತ್ತೊಂದು ಸಲ ಅವಳಿಗೆ ಯಾವುದೇ ಅಪಾಯ ಆಗದೆ ಇರಬೇಕು ಅಂದ್ರೆ ಮೃತ್ಯುಂಜಯ ಹೋಮ ಮಾಡಿಸ್ಬೇಕು ಅಂತ ಅನ್ಕೊಂಡ್ವಲ್ಲ, ಅದಕ್ಕೆ ಪುರೋಹಿತರನ್ನ ಕರ್ಕೊಂಡು ಬಂದೆ. ಒಳ್ಳೆ ಕೆಲಸ ಮಾಡಿದೆ ರಾಜು. ಆದ್ಯಾಗೆ ಏನಾದ್ರೂ ದೋಷ ಇದೆಯೇನೋ ತೋರ್ಸು ಅಂತ ನಾನೇ ಹೇಳೋಣ ಅನ್ಕೊಂಡಿದ್ದೆ. ಮೃತ್ಯುಂಜಯ ಹೋಮ ನಡೆಸೋ ಹಾಗಿದ್ರೆ ಮಧ್ಯದಲ್ಲಿ ಬರೋ ಆಪತ್ತಿನಿಂದ ಆ ಪರಮೇಶ್ವರನೇ ಕಾಪಾಡ್ತಾನೆ ರಾಜಾರಾಮ್ ಅವರೇ. ಶಾಶ್ವತವಾಗಿ ಆದ್ಯ ಹೋಗ್ಲಿಲ್ಲ ಅಂದ್ರೆ ನನ್ನ ಜೀವನದಲ್ಲಿ ಅಡ್ಗಾಲ್ ಇಡ್ತಾನೆ ಇರ್ತಾಳೆ. ನೀನ್ ಗೊಣಗ್ಬೇಡ ತಾಯಿ, ನೀನ್ ಗೊಣಗಿದ್ರೆ ಬೀದಿವರೆಗೂ ಕೇಳಿಸತ್ತೆ, ಸುಮ್ನಿರು. ಒಪ್ಪಿ ತಪ್ಪಿ ಯಾರಾದ್ರೂ ಕೇಳಿಸ್ಕೊಂಡ್ರೆ ಹೋಮ ಅಲ್ಲ ನಿನಗೆ ಪಿಂಡ ಇಡ್ತಾರೆ. ಪುರೋಹಿತ್ರೆ, ನಮ್ ಹುಡುಗಿ ಸತ್ತು ಬದುಕಿದಾಳೆ. ಮತ್ತೆ ಅವಳಿಗೆ ಯಾವುದೇ ಕಷ್ಟ ಬರ್ದಿರೋ ಹಾಗೆ ಹೋಮನ ಚೆನ್ನಾಗಿ ಮಾಡಿ. ಆಯ್ತಮ್ಮ. ಹೋಮಾನ ನಮ್ಮ ಆದ್ಯಗೋಸ್ಕರ ಮಾಡಿಸ್ತಿರೋದಕ್ಕೆ ಅವಳು ಪೂಜೆಯಲ್ಲಿ ಕೂತ್ಕೊಂಡ್ರೆ ಸರಿ ಹೋಗುತ್ತೆ ಅಲ್ವಾ ಪುರೋಹಿತ್ರೆ? ಹುಡುಗಿಗೆ ಮದುವೆ ಆಗದೆ ಇರೋ ಕಾರಣದಿಂದ ಹುಡುಗಿ ಪರವಾಗಿ ಬೇಕಾದ್ರೆ ಅವರ ತಂದೆ ತಾಯಿ ಪೂಜೆ ಕೂತ್ಕೋಬಹುದು. ಅಯ್ಯೋ, ನಮ್ಮ ಆದ್ಯ ಅವ್ರಮ್ಮ ಸತ್ತು ಹೋಗಿದ್ದಾರೆ. ಈಗ ಅವರಪ್ಪ ಎಲ್ಲಿದ್ದಾರೆ ಅಂತ ಕೂಡ ಗೊತ್ತಿಲ್ಲ. ಇನ್ನು ಹೋಮ ಮಾಡೋದಾದ್ರೂ ಹೇಗೆ? ಸಾಕು, ಬಾಯಿ ಮುಚ್ಚೆ. ತಾಯಿ ಇಲ್ಲ ಅಂದ್ರೆ ಏನು? ತಾಯಿಗಿಂತ ಹೆಚ್ಚಾಗಿ ನೋಡ್ಕೊಳ್ಳೋ ಜಾನಕಿ ಇದ್ದಾಳೆ. ತಂದೆ ಎಲ್ಲಿದಾನೋ ಗೊತ್ತಿಲ್ಲದೆ ಇದ್ರು ತಂದೆ ಹಾಗೆ ನೋಡ್ಕೊಳ್ಳೋ ರಾಜು ಇದ್ದಾನೆ. ಯಾಕೆ ಅವ್ರು ಕೂತ್ಕೊಂಡು ಮಾಡಬಾರ್ದ ಏನು? ನನಗಿರೋದು ಒಬ್ಳೆ ಮಗಳು ಅಂತ ಮೊದಲು ನಂಬಿದ್ದೆ. ಆದ್ಯ ಬಂದ್ಮೇಲೆ ನನಗಿಬ್ರು ಮಕ್ಕಳು ಅಂತಾನೆ ನಂಬ್ತಿದ್ದೀನಿ. ಪುರೋಹಿತ್ರೆ, ತಂದೆ ತಾಯಿ ಸ್ಥಾನದಲ್ಲಿ ನಾವಿದ್ದು ಪೂಜೆನ ಮಾಡ್ಸಕ್ಕಾಗಲ್ವಾ? ಅಯ್ಯೋ, ನೀವು ದಂಪತಿಗಳು ಕೂತು ಪೂಜೆ ಮಾಡಿಸ್ತೀರಾ ಅಂದ್ರೆ ಅದಕ್ಕೆ ಯಾವ ಅಭ್ಯಂತರನೂ ಇಲ್ಲ. ಎಷ್ಟೇ ಆದ್ರೂ ಸ್ವಂತ ಮಗಳಲ್ವಲ್ಲ ಪುರೋಹಿತ್ರೆ. ಪದ್ಮ, 9 ತಿಂಗಳು ಹೊತ್ತು ಕೈಯಾರೆ ಸಾಕಿದ್ರೆ ಮಾತ್ರ ನಮ್ಮ ಮಕ್ಕಳಲ್ಲ. ಮನ್ಸಲ್ಲಿ ಒಪ್ಕೊಂಡ್ರೆ ಪ್ರತಿ ಮಕ್ಕಳು ನಮ್ಮ ಮಕ್ಕಳೇ. ಇನ್ನೊಂದ್ಸಲ ಆದ್ಯ ನಮ್ಮ ಮಗಳಲ್ಲ ಅನ್ನೋ ಮಾತನಾಡ್ಬೇಡಮ್ಮ. ಮಗನ್ನ ಹೆತ್ತು ಜಾನಕಿ ಕೈಯಲ್ಲಿಟ್ಟು ಅವನ್ ಲಾಲನೆ ಪಾಲನೆ ಜಾನಕಿ ನೋಡ್ಕೊತಿದ್ದಾಳೆ. ಮಕ್ಕಳ ಬೆಲೆ ಅವಳಿಗೇನ್ ಗೊತ್ತಾಗತ್ತೆ? ಅಮ್ಮ, ಪುರೋಹಿತ್ರೆ, ನೋಡಿದ್ರ ಅವಳ ಹೆಸರಲ್ಲಿ ಹೋಮ ಬೇರೆ ಮಾಡಿಸ್ತಾ ಇದ್ದಾರೆ. ಮನೇಲಿ ಪ್ರತಿಯೊಬ್ರು ಒಬ್ಬೊಬ್ರಾಗಿ ಆದ್ಯನ್ ಕಡೆ ಹೋಗ್ತಾ ಇದ್ದಾರೆ. ಕೊನೆಗೆ ನಮ್ಮಮ್ಮ ಕೂಡ ಸ್ವಂತ ಮೊಮ್ಮಗಳು ಅನ್ನೋ ತರ ಮಾತಾಡ್ತಾ ಇದ್ದಾಳೆ. ಅತ್ತೆ ಕೂಡ ಹೀಗ್ ಪಾರ್ಟಿ ಬದಲಾಯಿಸ್ಬಿಟ್ರಲ್ಲ ಅತ್ಗೆ. ಹಾ, ಈಗೆಲ್ರೂ ಆದ್ಯನ್ ಪರಾನೆ. ಈಗ ನಮ್ ಕಡೆ ಉಳ್ದಿರೋದು ನೀನು, ನಾನು. ಇಲ್ಲಿ ನೋಡು, ನಮ್ ಪ್ರಾಣ ತೆಗ್ಯಕ್ಕೆ ಇವಳೊಬ್ಳು. ನನಗ್ಯಾಕೆ ಹೇಳ್ತಾ ಇದ್ದೀರಾ? ಅಮ್ಮ, ಮೈಕ್ ಸೆಟ್ಟು, ನೀನ್ ಕಿರ್ಚಬೇಡ. ಏನು? ನಾನು ಮೈಕ್ ಸೆಟ್ಟಾ? ಹಾ, ಅನುಮಾನ ಇದ್ರೆ ಅಲ್ಲಿ ಬೀದಿಗೆ ಹೋಗಿ ಅತ್ತೆ ಅಂತ ಕರಿ. ನಮ್ ಬೀದಿಯವ್ರು ಮಾತ್ರ ಅಲ್ಲ, ಪಕ್ಕದ ಬೀದಿಯವರು ಬಗ್ಗಿ ನೋಡ್ತಾರೆ. ಏನು ಇಷ್ಟ ಬಂದಂಗ್ ಮಾತಾಡ್ತಾ ಇದ್ದೀರಾ? ಏನ್ ಮಾತಾಡ್ತಾ ಇದ್ದೀನಿ? ಏನ್ ಮಾತಾಡ್ತಾ ಇದ್ದೀನಿ? ಏನ್ರಮ್ಮ, ಹೋಮಕ್ಕೆ ಏರ್ಪಾಟ್ ಮಾಡಿ ಅಂತ ಹೇಳಿದ್ರೆ ಹರಿಕತೆ ನಡೆಸ್ತಾ ಇದ್ದೀರಾ? ಅದೇ ಅಮ್ಮ, ಹೋಗ್ತಾ ಇದ್ವಿ. ಏನ್ ಏರ್ಪಾಟ್ಗಳು ಮಾಡ್ಬೇಕು ಅಂತ ಮಾತಾಡ್ಕೋತಿದ್ವಿ ಅಷ್ಟೇ. ನಡಿ ಪಾರ್ವತಿ. ಹೋಗಿ ಹೋಗಿ. ನೀನೇನೆ ಗೂಬೆ ತರ ಕಣ್ಬಿಟ್ಕೊಂಡು ಹಾಗೆ ನೋಡ್ತಾ ನಿಂತಿದ್ಯಾ? ನಿನ್ಗೇನ್ ಪ್ರತ್ಯೇಕವಾಗಿ ಹೇಳ್ಬೇಕಾ? ಹೋಗ್ ಕೆಲ್ಸ ನೋಡ್ಕೋ. ನನ್ಗೇನಾದ್ರೂ ಅವಕಾಶ ಸಿಕ್ಕಿದ್ರೆ ಮೊದ್ಲು ಮುದ್ಕೆ ಪಿಂಡಾಡ್ತೀನಿ. ಆ ಭಯದಲ್ಲಿ ನನ್ನ ಹೃದಯನೇ ನಿಂತೋದಾಗಿತ್ತು. ಅಷ್ಟಕ್ಕೂ ನೀನಾದ್ರೂ ಯಾವ ಕೈ ಕಟ್ ಹಾಕೊಂಡಿದ್ದೆ ಅಂತ ನೆನ್ಪಿರ್ಬೇಕು ತಾನೆ. 2 ಕೈಗೂ ಏಟಾದ್ರೆ 1 ಕೈಗೆ ಬ್ಯಾಂಡೇಜ್ ಹಾಕೊಂಡಿದ್ಯಲ್ಲ. ಈ ಕೈಗೆ ನೋವು ಕಮ್ಮಿ ಆಯ್ತಲ್ಲ ಅಂತ ಈ ಕೈ ಬ್ಯಾಂಡೇಡ್ ನ ಹಾಗೆ ಇಟ್ಕೊಂಡೆ. ನಿಮ್ ಸೊಸೆ ಪುಣ್ಯದಿಂದ ಇಲ್ಲೋಡಿ ಹೊಸದಾಗಿ ಆಕ್ಷನ್ ಕೂಡ ಮಾಡ್ಬೇಕಾಗಿ ಬರ್ತಿದೆ. ಈ ಆಕ್ಟಿಂಗ್ ನನ್ಗೆ ಹೊಸದಲ್ವಾ? ಅವಳನ್ನ ಕರ್ಕೊಂಡ್ ಬಂದವಳು ನೀನೇ ತಾನೆ. ಈಗ ನನ್ ಸೊಸೆ ಅಂತ ಬೇರೆ ಹೇಳ್ತಿದ್ಯಲ್ಲ. ಅವನಿಗೆ ಅನುಮಾನ ಬಂದಿರೋ ಹಾಗಿದೆ. ಇನ್ ಮುಂದಾದ್ರೂ ಸ್ವಲ್ಪ ಎಚ್ಚರಿಕೆಯಿಂದ ಇರು. ಏನ್ ಮಾಡ್ಬೇಕು ಅಂತ ನೆನ್ಪಲ್ಲಿಟ್ಕೋ. ಒಂದಾದ್ರೆ ನೆನ್ಪಿಟ್ಕೋಬಹುದತ್ಗೆ. ದಿನಕ್ಕೊಂದ್ ಸಮಸ್ಯೆ ತಂದಿಡ್ತಿದ್ರೆ ಹೇಗ್ ನೆನ್ಪಿಟ್ಕೋಬೇಕು ಅಂತ ಅರ್ಥ ಆಗತ್ತೆ ಹೇಳಿ. ಅದು ನಿಜಾನೇ ಬಿಡು. ಅವಳು ಕೊಡೋ ಏಟಿಗೆ ದೇಹಕ್ಕೆ ಲಕ್ವ ಹೊಡೆದಿರೋ ಹಾಗೆ ದೇಹದಲ್ಲಿ 1 ಭಾಗನೂ ಕೆಲ್ಸನೇ ಮಾಡ್ದಿರೋ ಹಾಗಾಗಿದೆ. ಅವಳು ಕೊಡೋ ಟೆನ್ಷನ್ಗೆ ಯಾವತ್ ಏನ್ ಮಾಡ್ಬೇಕು, ಯಾವ್ದ್ರ ಬಗ್ಗೆ ಮಾತಾಡ್ಬೇಕು, ಯಾವ ಕೈಗೆ ಬ್ಯಾಂಡೇಡ್ ಕಟ್ಕೋಬೇಕು ಅಂತ ಲಿಸ್ಟ್ ಬರ್ಕೋಬೇಕೇನೋ. ಪರಿಸ್ಥಿತಿ ಹಾಗೆ ಅನ್ನಿಸ್ತದೆ.
ಇನ್ ಮುಂದಾದ್ರೂ ಸ್ವಲ್ಪ ಎಚ್ಚರಿಕೆಯಿಂದ ಇರಮ್ಮ. ಕೈ ಮುಗಿತೀನಿ, ನಡಿ ನಡಿ. ನಿಜ ಏನು ಅಂತ ನೀವು ಹೇಳಲ್ಲ ಅಂತ ನನಗೆ ಮೊದಲೇ ಗೊತ್ತು ಸರ್. ಆ ನಿಜ ಏನು ಅಂತ ನಾನು ಹೊರಗೆ ತರ್ತೀನಿ. ಶೌರ್ಯ, ಆ ಕಡೆ ಏನ್ ನೋಡ್ತಾ ಇದೆಯೋ? ಕಾಣಿಸ್ತಿರೋಂತ ನನ್ನ ಭವಿಷ್ಯನ. ಆದ್ರೂ ನೀವ್ಯಾಕೆ ಬಂದ್ರಿ? ನೋವಲ್ಲಿ ಏನಾದ್ರೂ ತಿಂದಿಯೋ ಇಲ್ವೋ ಅಂತ ನಿನಗೋಸ್ಕರ ಊಟ ತಗೊಂಡ್ ಬಂದಿದ್ದೀನಿ ಕಣೋ. ಅಷ್ಟಕ್ಕೂ ನೀವ್ಯಾಕೆ ಬರ್ತೀರಾ? ನೀವ್ಯಾರು ನನ್ನ ಹತ್ರ ಬರ್ಬೇಡಿ ಅಂತ ಹೇಳ್ದೆ ಅಲ್ವಾ? ತಂದೆ ಕಣೋ, ನೀನಿರೋ ಈ ಪರಿಸ್ಥಿತಿಲಿ ಬಂದು ನಿನ್ ಬಗ್ಗೆ ವಿಚಾರಿಸ್ಕೊಳ್ದೇನೆ ಹೇಗೋ ಇರ್ಲಿ. ತಂದೆ, ಆ ವಿಷಯ ನೆನ್ಪಿದಿದ್ರೆ ನಿನ್ಗೋಸ್ಕರ ಯೋಚನೆ ಮಾಡ್ಕೊಂಡು ಮತ್ತೊಂದು ಮದ್ವೆ ಮಾಡ್ಕೋತಾನೆ ಇರ್ಲಿಲ್ಲ. ನನ್ಗ್ಯಾರೂ ಇಲ್ಲ, ನನ್ ಲೋಕ, ನನ್ ಪ್ರಾಣ ಅಂದ್ಕೊಂಡಿದ್ದ ಅಮ್ಮ ಹೊರಟೋದ್ಲು. ಯಾರು ಇಲ್ಲ ಅಂತ ನೋವಲ್ಲಿದ್ದಾಗ ರಾಜಲಕ್ಷ್ಮಿ ನನ್ನ ಜೀವನದಲ್ಲಿ ಬಂದ್ಲು. ನನ್ ಬಗ್ಗೆ, ನನ್ನ ಹಸುವಿನ ಬಗ್ಗೆ, ನನ್ನ ಆರೋಗ್ಯದ ಬಗ್ಗೆ ಯೋಚನೆ ಮಾಡಿದ್ಲು. ಅಮ್ಮ ನನಗೋಸ್ಕರನೇ ರಾಜಲಕ್ಷ್ಮಿನ ಕಳಿಸಿದಾಳೆ ಅನ್ಕೊಂಡೆ. ಅವಳ ಜೊತೆಗಿದ್ರೆ ಸಾಕು, ಅವಳ ಜೊತೆ ಸೇರಿ ಬದುಕಿದ್ರೆ ಸಾಕು ಅಂತ ಆಸೆ ಪಟ್ಟೆ. ಆ ಆಸೆಗೆ ನೀವೇ ಅಡ್ಡ ಬಂದ್ರಿ. ನನ್ ಪ್ರೀತಿನ ದೂರ ಮಾಡಿ ರಾಜಲಕ್ಷ್ಮಿನ ಬಲವಂತವಾಗಿ ಕರ್ಕೊಂಡು ಹೋಗಿ ನಿನ್ ಮಗನಿಗೆ ಕೊಟ್ಟೆ. ಹಾಗಲ್ಲ ಕಣೋ. ಮಾತಾಡ್ಬೇಡಿ.